ಹೆಲ್ಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಲೈಫ್ ಇನ್ ಪ್ರೋಗ್ರೆಸ್. ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೇವೆ. ಹಾಗಾದರೆ ಇವತ್ತು ನಾವು ಹೋಗ್ತಿರೋ ಪ್ಲೇಸ್ ಯಾವುದು ಗೊತ್ತಾ? ಯಾನ. ಹೌದು, ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಲ್ಲಿರೋ ಅದ್ಭುತವಾದಂಥ ಸ್ಥಳ. ನೇಚರ್ ಲವರ್ಸ್ಗೆ ತುಂಬ ಇಷ್ಟ ಆಗುವ, ಮನಸ್ಸಿಗೆ ಶಾಂತಿ ಕೊಡುವ ಈ ಸುಂದರ ಬೆಟ್ಟಗಳ ಮಧ್ಯೆ ನಮ್ಮ ಇವತ್ತಿನ ಜರ್ನಿ ಸ್ಟಾರ್ಟ್ ಆಗುತ್ತೆ. ಲೆಟ್ಸ್ ಗೋ. ನಮ್ಮ ಕಡೆ ಒಂದು ಫನ್ನಿ ಸೇಯಿಂಗ್ ಇದೆ ಗುರು, ರೊಕ್ಕ ಇದ್ರೆ ಗೋಕರ್ಣ, ಸೊಕ್ಕಿದ್ರೆ ಯಾನ ಅಂತ. ಗೋಕರ್ಣ ಹೋಗೋಕ್ಕೆ ರೊಕ್ಕ ಬೇಕು, ಆದರೆ ಯಾನ ಹೋಗೋಕ್ಕೆ ಸ್ವಲ್ಪ ಸೊಕ್ಕು ಬೇಕು ಬಾಸ್. ಒಂದ್ಸಲ ಈ ಬೆಟ್ಟ ಹತ್ತಿದ್ರೆ ನಿಮಗೆ ಗೊತ್ತಾಗುತ್ತೆ, ಜಿಮ್ ಮೆಂಬರ್ಶಿಪ್ ಬೇಡ, ಸೊಕ್ಕಿದ್ರೆ ಸಾಕು ಅಂತ. ನೀವು ನಿಮ್ಮ ಅಜ್ಜಿ ಅಥವಾ ತಾತ ಅವ್ರ ಹತ್ರ ಭಸ್ಮಾಸುರ ಅನ್ನೋ ರಾಕ್ಷಸ ಇದ್ದ ಅಂತ ಕಥೆನ ಕೇಳೇ ಇರ್ತೀರ. ಆ್ಯಂಡ್ ಕೇಳಿಲ್ಲ ಅಂದರೆ ನಾನು ಹೇಳ್ತೀನಿ ಕೇಳಿ. ಭಸ್ಮಾಸುರ ಶಿವನನ್ನು ಕುರಿತು ತಪಸ್ ಮಾಡ್ತಾನೆ. ಆಗ ಶಿವ ಅವನ ತಪಸ್ಸಿಗೆ ಒಲಿದು ಏನು ಬೇಕು ಅಂತ ಕೇಳಿದಾಗ ಭಸ್ಮಾಸುರ ನಾನು ಯಾರ ತಲೆ ಮೇಲೆ ಕೈ ಇಟ್ರೂ ಅವರು ಭಸ್ಮ ಆಗಬೇಕು ಅಂತ ಕೇಳ್ತಾನೆ. ಆಗ ಶಿವ ಅವನಿಗೆ ಆ ವರವನ್ನು ಕೊಡ್ತಾನೆ. ಅಂಡ್ ಭಸ್ಮಾಸುರ ಅಹಂಕಾರದಿಂದ ಶಿವನ ತಲೆ ಮೇಲೆ ಕೈ ಇಟ್ಟು ಭಸ್ಮ ಮಾಡಕ್ಕೆ ನೋಡಿದಾಗ ಶಿವ ವಿಷ್ಣುವಿನ ಮೊರೆ ಹೋಗ್ತಾನೆ. ಆಗ ವಿಷ್ಣು ಮೋಹಿನಿ ವೇಷ ಧರಿಸಿ ಭಸ್ಮಾಸುರನನ್ನು ಮೋಹಿಸಿ ಅವನೇ ತನ್ನ ಕೈಯನ್ನು ಅವನ ತಲೆ ಮೇಲೆ ಇಡೋ ಥರ ಮಾಡ್ತಾನೆ. ಆಗ ಭಸ್ಮಾಸುರ ಭಸ್ಮವಾಗಿ ಹೋಗ್ತಾನೆ. ಹಾಗೆ ಆ ಭಸ್ಮದಿಂದನೇ ಈ ಬಂಡೆಗಳು ಕಪ್ಪಾಗಿ ಅವುಗಳಿಗೆ ಭೈರವೇಶ್ವರ ಹಾಗೂ ಮೋಹಿನಿ ಶಿಖರ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಅದಕ್ಕೆ ಅಲ್ವಾ ನಮ್ಮ ಹಿರಿಯರು ಹೇಳೋದು, ಅತಿ ಆಸೆ ಯಾವತ್ತೂ ಒಳ್ಳೇದಲ್ಲ ಅಂತ. ಹಾಗೆ ನಾವು ಬಂಡೆ ಪ್ರದಕ್ಷಿಣೆ ಹಾಕಕ್ಕೆ ಹೋದ್ವಿ. ಫುಲ್ ಡಾರ್ಕ್ ಇತ್ತು ಗುರು, ಏನು ಕಾಣ್ತಿರ್ಲಿಲ್ಲ. ಆದರೆ ಹಾನೆಸ್ಟ್ಲಿ ಹೇಳಬೇಕಂದ್ರೆ ಸ್ವಲ್ಪ ಸ್ಮೆಲ್ ಮಾತ್ರ ಚೆನ್ನಾಗಿರಲಿಲ್ಲ. ಅದನ್ನು ಬಿಟ್ಟರೆ ವೈಬ್ ಮಾತ್ರ 1000% ಇತ್ತು. ಆ ಸೈಲೆನ್ಸ್, ಆ ಡಾರ್ಕ್, ಆ ಫೀಲ್ ಒಂದು ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸ್ ಕೊಡ್ತು ಗುರು. ನಮ್ಮ ಮನು ಹತ್ರ ಯಾಕೋ ಬಂದಿಲ್ಲ ಬಂಡೆ ಪ್ರದಕ್ಷಿಣೆಗೆ ಅಂದರೆ ಏನು ಹೇಳ್ತಾನೆ ನೋಡಿ. ಕೇವ್ ಒಳಗಡೆ ಬರಲಿಲ್ಲ, ಒಳಗಡೆ ಅದೇ ಅಲ್ಲಿ ಹೋಗಿದ್ದು ಏನಕ್ಕೆ? ಬಾಬ್ಲಕ್ಕಿ ಕಕ್ಕ ಹಾಗೆ ಎಲ್ಲ ಸುತ್ತಮುತ್ತ ತಿರುಗಾಡಿ ಕತ್ಲೆ ಆಗಿತ್ತು ಅಂತ ನಾವು ಹೊರಡ್ತಿರೋದು ಮನೆ ಕಡೆ. ಅಂಡ್ ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಸೇಫ್ ಆಗಿರಿ. ಬಾಯ್ ಬಾಯ್.